ಜೋಳ ತಿಂದವನ್ ರಟ್ಟಿ ಗಟ್ಟಿ, ರಾಗಿ ತಿಂದವನ್ ಹೊಟ್ಟಿ ಗಟ್ಟಿ, ಸಜ್ಜಿ ತಿಂದವನ್ ಕಾಲ್ ಗಟ್ಟಿ ಅಂತಾರ. ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ರಾಗಿ ಅಂಬ್ಲಿ. ಇಲ್ಲಿ ನೋಡ್ರಿ ರಾಗಿ ಹಿಟ್ಟನ್ನ ತಗೊಂಡಿನಿ, ಹಸಿ ಮೆಣಸಿನಕಾಯಿ ಮತ್ತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಒಂದ್ ಉಳ್ಳಾಗಡ್ಡಿನ ಕಟ್ ಮಾಡಿ ತಗೊಂಡಿನಿ. ಅದಾದ್ಮೇಲೆ ಸ್ವಲ್ಪ ಮಜ್ಜಿಗೆನ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇಷ್ಟೇ ಬೇಕಾಗುತ್ತೆ, ಜಾಸ್ತಿ ಏನಿಲ್ಲ. ಬರೀ ಮಾಡೋಣ. ಮೊದ್ಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ ಬೊಗೋನಿನ ಇಟ್ಕೊಂಡಿನಿ ನೋಡ್ರಿ. ಇಟ್ಕೊಂಡ್ಬಿಟ್ಟು ಒಂದ್ ಗ್ಲಾಸ್ನ ನೀರ್ ಹಾಕೋರಿ. ಹಾಕೊಂಡು ಅದನ್ನ ನೀರ್ನ ಸ್ವಲ್ಪ ಕಾಯಕ್ ಇಡ್ಬೇಕಾಗತ್ ನೋಡ್ರಿ. ಇವಾಗ ನೀರ್ ಕಾಯ್ಲಿ ಅಲ್ಲಿವರೆಗೂ ಒಂದ್ ಪ್ಲೇಟ್‌ನ ಮುಚ್ಚಿ ಇಟ್ಬಿಡೋಣ. ಒಂದ್ ಸೈಡ್ ಅಲ್ಲಿ ಒಂದ್ ಬೌಲ್ ತಗೊಂಡು ಹಿಟ್ಟನ್ನ ಕಲಸ್ಕೊಳ್ಳೋಣ ನೋಡ್ರಿ. ಇಲ್ಲಿ ನಾನು 2 ಸ್ಪೂನ್‌ನ ಹಿಟ್ಟು ಹಾಕೊಳಕತ್ತೀನಿ. ಹಿಟ್ಟು ಹಾಕೊಂಡ್ಬಿಟ್ಟು ಇವಾಗ ಇದಕ್ಕ ತಣ್ಣೀರ ಸೇರಿಸ್ಕೊರಿ. ಒಂದ್ ಅರ್ಧ ಕಪ್ ಆಗೋಷ್ಟು ತಣ್ಣೀರ್ ಸೇರಿಸ್ಕೊಂಡ್ರೆ ಸಾಕು. ಹಿಟ್ಟು ಪೂರ್ತಿಯಾಗಿ ಯಾವುದೇ ರೀತಿ ಗಂಟು ಉಳಿಲಾರ್ದಂಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದ ಹಿಂದ ಏನ್ ಹಾಕಿದ್ದೆ ನಾ ಜೋಳದ ಅಂಬ್ಲಿ, ಅವಾಗ್ಲೇ ಮಾಡ್ಕೊಂಡಿದ್ದೆ ಇದನ್ನ ವಿಡಿಯೋ. ಬಟ್ 2 ಒಂದೇ ಸರಿ ಹಾಕೋದ್ ಬೇಡ ಅಂತ ಇವಾಗ ಹಾಕಾಕತ್ತೀನಿ ನೋಡ್ರಿ. ಇವಾಗ ಆಲ್ರೆಡಿ ನೀರ್ ಇಲ್ಲಿ ಕುದಿಯಕ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡ್ಮೇಲೆ ನೋಡ್ರಿ ಉಪ್ಪು ಕರಗ್ತಿ. ಇವಾಗ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. ಜೀರಿಗೆ ಕರಗ್ತಿದ್ದಂಗ ನೋಡ್ರಿ ಇಲ್ಲಿ ರಾಗಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಕಡೆಯಿಂದ ಹಾಕೊಂಡ್ರೆ ಬೌಲ್ ಒಳಗ ಏನೈತಿ ನೋಡಿ ನಿಮ್ಗ ಕಾಣ್ಸಂಗಿಲ್ಲ ಅಂತ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡಿಂದ ಮಾಡಾತ್ತೆ. ಬಟ್ ಆದ್ರ ಅದು ರೂಢಿ ಇರಂಗಿಲ್ಲ ನೋಡ್ರಿ. ಹಂಗಾಗಿ ಈ ಕೈಯಿಂದ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡೇನಿ. ಇದು ಪೂರ್ತಿಯಾಗಿ ಒಂದ್ ರೀತಿ ಮಿಕ್ಸ್ ಆಗೋವರೆಗೂ ಒಂಚೂರು ಮಿಕ್ಸ್ ಮಾಡ್ಬೇಕಾಗತ್ ನೋಡ್ರಿ. ಒಂದ್ಸರಿ ಇದೇನೈತ್ಲಾ ಹಿಟ್ಟು ಪೂರ್ತಿ ನೀರಿನ ಜೊತೆ ಮಿಕ್ಸ್ ಆದ್ರ ಅಷ್ಟಾದ್ರೆ ಸಾಕಾಗತ್ತ. ಕುದಿಯಕ್ ಸ್ಟಾರ್ಟ್ ಆಯ್ತು ಇವಾಗ ನೋಡಾತ್ರಿ ಇಲ್ಲಿ. ಜಾಸ್ತಿ ಏನ್ ಟೈಮ್ ಬೇಕಾಗಲ್ಲ. 2 ರಿಂದ 3 ನಿಮಿಷ ಕುದಿಸ್ಬಿಟ್ರೆ ಸಾಕಾಗತ್ತ. ಅದ್ರೊಳಗ ಈ ಬ್ಯಾಸ್ಗಿ ಟೈಮಿಗೆ ಹೇಳ್ ಮಾಡಿಸಿದಂತದ್ ನೋಡ್ರಿ. ನಾವ್ ಏನೋ ಹೊರಗಡೆ ಜ್ಯೂಸ್ ಕುಡಿತೀವಿ, ಇಲ್ಲ ಇದೇ ರಾಗಿ ಅಂಬ್ಲಿ ಹೊರಗ್ ಕುಡಿತೀವಿ ಅಂದ್ರ ತಲಿ ಒಳಗ್ ಒಂದ್ ಕ್ವೆಷನ್ ಇದ್ದೇ ಇರತ್ತ. ಯಾವಾಗ್ ಮಾಡ್ಯಾರೇನ? ಎಷ್ಟ್ ಗಂಟೆಗ್ ಮಾಡ್ಯಾರೇನ? ಯಾವಾಗಿಂದ ಹುಳಿ ಐತೆ? ಸಪ್ಪ್ ಐತೆ? ಈ ರೀತಿ. ಯಾಕಂದ್ರ ಕುಡಿಯೋವರೆಗೂ ಅದ್ರದ್ ಅನುಭವ ಆಕ್ಕಿರಂಗಿಲ್ಲ ನೋಡ್ರಿ. ಬಟ್ ಕುಡಿಬೇಕಾದ್ರ ಒಂದ್ ರೀತಿ ತಲಿಯೊಳಗ್ ಓಡ್ತಿರತ್ತ. ಹೆಲ್ದಿ ಆಗಿರೋದಾದ್ರುನು. ಹಂಗಾಗಿ ಮನಿಯೊಳಗ ಮಾಡಿದ್ರ ನೀವ್ ಆರಾಮಾಗಿ ಇದನ್ನ ಕ್ಯಾರಿನೂ ಮಾಡ್ಬೋದು. ಬಟ್ ಈ ಬ್ಯಾಸ್ಗಿ ಟೈಮಿಗೆ ಹೇಳ್ ಮಾಡಿಸಿದಂತ ಅಂಬ್ಲಿ ಅಂದ್ರೆ ಇದು. ಆಲ್ಮೋಸ್ಟ್ ಇವಾಗ ಕುದೀತ್ ನೋಡ್ರಿ. ಒಂದ್ ಸ್ವಲ್ಪ ಇದನ್ನ ಆರಾಕ್ ಬಿಡ್ಬೇಕಾಗತ್ತ. ಸೊ ಇದು ಒಂದ್ 2 ನಿಮಿಷ ತಣ್ಣಗಾತಂದ್ರ ಇದ್ರ ಜೊತೆ ನಾವೇನೈತ್ ನೋಡ್ರಿ ಮಜ್ಜಿಗೆನ ಮಿಕ್ಸ್ ಮಾಡ್ಕೋಬೇಕಾಗತ್ತ. ಸ್ವಲ್ಪ ಇದು ತಣ್ಣಗಾಗ್ಲಿ ಇವಾಗ. ನೋಡ್ರಿ ಇವಾಗ ಸ್ವಲ್ಪ ತಣ್ಣಗಾಯ್ತು. ಇವಾಗ ಏನೈತ್ ನೋಡ್ರಿ ಪರ್ಫೆಕ್ಟ್. ಇವಾಗ ಮಜ್ಜಿಗೆ ಸೇರಿಸ್ಬಿಟ್ಟಿವಿ ಅಂದ್ರ ಮಜ್ಜಿಗೆ ಒಡಿತಾವ ಅನ್ನೋ ಟೆನ್ಷನ್ ಇರಂಗಿಲ್ಲ ಅಷ್ಟೇ. ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆಗ ನೋಡ್ರಿ ಇಲ್ಲಿ ನಾನು ಉಳ್ಳಾಗಡ್ಡಿನ ಸ್ವಲ್ಪ ಹಾಕೊಳಕತ್ತೀನಿ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋರಿ. ಹಾಕೊಂಡ್ಬಿಟ್ಟು ಒಂದ್ಸರಿ ಇದನ್ನೇನೈತ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಜ್ಜಿಗೆ ಹಾಕೊಂಡ್ಬಿಟ್ಟಿವಂದ್ರ ನಮ್ದೇನೈತಲ್ಲ ರಾಗಿ ಅಂಬ್ಲಿ ಮತ್ತ್ ಬಾಳ ಜಲ್ದಿ ಆಗುವಂತದ್ದು. ಇಲ್ಲಿ ನಿಮಗ್ ಟೈಮ್ ಅಂತ ಕಾಣ್ಸುತ್ತೆ ಅನ್ಕೋತೀನಿ. ಈ ಬ್ಯಾಸ್ಗಿ ಟೈಮ್ ಒಳಗ ಆರಾಮಾಗಿ ಮಾಡ್ಕೊಂಡ್ ನೋಡ್ರಿ. ಯಾಕಂದ್ರ ಜಾಸ್ತಿ ಟೈಮುನು ಇರಂಗಿಲ್ಲ. ತಗೊಳಂಗಿಲ್ಲ ಟೈಮ್ ಜಾಸ್ತಿ. ಅದು ಅಲ್ದ ಬ್ಯಾಸ್ಗಿ ಟೈಮ್ ಒಳಗ ಊಟ ಮಾಡಾಕಂದ್ರ ಯಾರು ಇಷ್ಟ ಪಡಂಗಿಲ್ಲ ನೋಡ್ರಿ. ಯಾಕಂದ್ರ ನೀರ್ ಕುಡ್ದು ಕುಡ್ದು ಅವ್ರಿಗೆ ಹೊಟ್ಟಿ ತುಂಬಿಟ್ಟಿರತ್ತ. ಊಟ ಯಾರ್ಯಾರು ಊಟ ವಲ್ಲೆ ಅಂತಾರ ಅವಾಗ ಆ ಟೈಮಿಗ್ ನೀವ್ ಇದನ್ ಕೊಟ್ರ ತಂಪುನು ಆಗತ್ತ ಮತ್ತ್ ಹೊಟ್ಟಿನೂ ತುಂಬ್ದಂಗ್ ಆಗತ್ ನೋಡ್ರಿ. ಮತ್ತ್ ಹೊಳ್ಳಿ ಜಲ್ದಿ ಆಗುವಂತದ್ದು. ಮತ್ತ್ ನಿಮಗ ಇದು ಮಜ್ಜಿಗೆ ಏನಾದ್ರು ಸ್ವಲ್ಪ ಹುಳಿ ಏನಾದ್ರು ಒಬ್ಬೊಬ್ರಿಗೆ ಇಷ್ಟ ಇರುತ್ತ. ಹುಳಿ ಇದ್ದರಿದ್ರ ನೀವ್ ಈ ಹಿಟ್ಟನ್ನ ಏನೈತಲ್ಲ ರಾತ್ರಿನ ಬೇಕಂದ್ರ ನೆನಿ ಇಟ್ಟ ಆಮೇಲೆ ಮಾಡ್ಬೋದು. ನಮ್ ಮನ್ಯಾಗ ಜಾಸ್ತಿ ಹುಳಿ ತಿನ್ನಲ್ಲ. ಸೊ ಹಂಗಾಗಿ ಅವಾಗಿಂದ ಅವಾಗ ಮಾಡ್ಕೊತೀನಿ. ನಾನು ಇಲ್ಲಿ ನೀವ್ ನೋಡ್ತಿರ್ಬೋದು 2 ಗ್ಲಾಸ್ ಮಾಡೀನಿ ನಾನು. ಯಾಕಂದ್ರ ಟೈಮ್ ಬಾಳ ತಗೊಳಂಗಿಲ್ಲ ನೋಡ್ರಿ. ಮತ್ತ್ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಹಿಂಗ್ ಬೇಕಂದಾಗ ಆರಾಮಾಗಿ ಮಾಡ್ಕೊಡ್ಬೋದು. ನಿಮಗೇನಾದ್ರು ಈ ರೆಸಿಪಿ ಏನಾದ್ರು ನಮ್ಮ ರಾಗಿ ಅಂಬ್ಲಿ ರೆಸಿಪಿ ಏನಾದ್ರು ಇಷ್ಟ ಆಗಿತ್ತಂದ್ರ ಸೊ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನೆಕ್ಸ್ಟ್ ಇಂಥದೇ ಒಂದು ಹೆಲ್ದಿ ಆದಂತ ರೆಸಿಪಿ ಒಂದೊಳಗೆ ಸಿಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.